ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ದರೆ ಪೂರ್ತಿ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಿಮ್ಮ ಮುಖಾಂತರ ನಮ್ಮೆಲ್ಲ ವೀಕ್ಷಕರಿಗೆ ಹೇಳಕ್ಕೆ ಬಯಸ್ತೇನೆ. ಸಮಾಜದಲ್ಲಿ ಆಗುಹೋಗುಗಳ ಬಗ್ಗೆ ನಮಗೆ ತಿಳಿದಿರುವಂಥ ಮಟ್ಟಿಗೆ ಎರಡು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ಹಂಚ್ಕೋಬೇಕು ಅನ್ನೋದು ಒಂದು ಹಿತಾದೃಷ್ಟಿ ಅಷ್ಟೇ ಸ್ನೇಹಿತರೆ. ಇದರಲ್ಲಿ ಬೇರೆ ಯಾವ ಉದ್ದೇಶವೂ ಇಲ್ಲ. ಏನಪ್ಪ ವಿಚಾರ ಅಂತಂದರೆ, ನಮ್ಮ ಅಕ್ಕಪಕ್ಕ ರಾಷ್ಟ್ರಗಳಲ್ಲಿ ಯಾವ ರೀತಿಯಾಗಿ ಸಂಘರ್ಷಗಳು, ಮತ್ತೊಂದು ಹೋರಾಟ, ಬೆಂಕಿ ಹಚ್ಚೋದು ಹಲವಾರುಗಳು ನಡೀತಾ ಇದೆ. ಸತಿ ಶ್ರೀಲಂಕಾದಲ್ಲಿ ಯಾವ ರೀತಿಯಾಗಿ ಆ ಒಂದು ದುರಾಡಳಿತ ಬಗ್ಗೆ ಯಾವ ರೀತಿಯಾಗಿ ರಾಜಕಾರಣಿಗಳು ಭ್ರಷ್ಟಾಚಾರ ಮತ್ತೊಂದು ಮಾಡೋದ್ರಲ್ಲಿ ಜನ ದಂಗೆ ಎದ್ದು ಯಾವ ರೀತಿಯಾಗಿ ತಕ್ಕ ಪಾಠಗಳನ್ನು ಕಳಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ, ಈಗ ನೇಪಾಳದಲ್ಲಿ ಆಗಿರ್ತಕ್ಕಂಥ ಅಸಲಿ ಕತೆ ಏನು, ಅಸಲಿ ಏನಾಗ್ತಾ ಇದೆ, ಜನಗಳು ಒಂಥರ ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂತ ಅಂದರೆ, ಅಲ್ಲಿ ಫೇಸ್ಬುಕ್, ಟ್ವಿಟ್ಟರು ಮತ್ತೊಂದು ಸಾಮಾಜಿಕ ಜಾಲತಾಣಗಳನ್ನು ಎಲ್ಲನೂ ಕೂಡ ಬ್ಯಾನ್ ಮಾಡಿದ್ದಾರೆ. ಅದಕ್ಕಾಗಿ ಜನಗಳು ಇಷ್ಟೊಂದು ರೊಚ್ಚಿಗೆದ್ದಿದ್ದಾರೆ ಅಂತ ಜನಗಳು ತಿಳ್ಕೊಂಡಿದ್ದಾರೆ. ಆದರೆ ಅದು ಅಸಲಿ ಕಥೆನೇ ಬೇರೆ. ಈ ಒಂದು ಜನ ದಂಗೆ ಎದ್ದೇಳಲಿಕ್ಕೆ ನೇಪಾಳದಲ್ಲಿ ಇದೊಂದು ನೆಪ ಮಾತ್ರ ಅಷ್ಟೇ. ಅಲ್ಲಿಯ ರಾಜಕಾರಣಿಗಳು ಯಾವ ರೀತಿಯಾಗಿ ಭ್ರಷ್ಟಾಚಾರಗಳನ್ನು ಮಾಡ್ತಾಯಿದ್ರು, ಯಾವ ರೀತಿಯಾಗಿ ಜನರಿಗೆ ಮೋಸವನ್ನು ಮಾಡ್ತಾಯಿದ್ರು, ಯಾವ ರೀತಿಯಾಗಿ ಆಡಳಿತ ಮಾಡ್ತಾಯಿದ್ರು, ಅದು ಎಲ್ಲ ಬೇಸತ್ತು ಯಾವಾಗ ಇವ್ರಿಗೆ ತಕ್ಕಂಥ ಪಾಠವನ್ನು ಕಲಿಸ್ತೀವಿ ಅಂತ ಅಂದ್ಕೊಂಡಿದ್ರು, ಆ ಟೈಮಲ್ಲಿ ಈ ಸಾಮಾಜಿಕ ಜಾಲತಾಣದ ಒಂದು ಸುದ್ದಿ ಪ್ರಸಾರ ಆಗುತ್ತೆ. ನೋಡಿ, ಸಾಮಾಜಿಕ ಜಾಲತಾಣವನ್ನು ನಾವು ಬ್ಯಾನ್ ಮಾಡ್ತಾ ಇದ್ದೀವಿ ನಮ್ಮ ನೇಪಾಳದಲ್ಲಿ. ಅವರು ಬಂದು ಇಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬೇಕು, ಇಲ್ಲಿಂದ ನಮ್ಮಿಂದ ಆದಾಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನೀವೇನಾದ್ರು ರಿಜಿಸ್ಟರ್ ಮಾಡಿಸ್ಕೊಳ್ದೆ ಹೋದರೆ ನಾವು ಇದನ್ನು ಬ್ಯಾನ್ ಮಾಡ್ತೀವಿ ಅಂತ ಅಲ್ಲಿಯ ಒಂದು ನೇಪಾಳದ ಗೌರ್ಮೆಂಟ್ ಹೇಳುತ್ತೆ. ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತೊಂದು ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಮಾಡ್ಕೊಂಡು ಅಲ್ಲಿ ಅಂತ ಇದು ಮಾಡಿರ್ತಾರೆ. ಆದರೆ ಅವರು ಯಾವುದು ಕೂಡ ತಲೆ ಕೆಡಿಸ್ಕೊಡ್ತಾ ಇಲ್ಲ. ಇವರು ಬಂದ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಮಾಡಿಸ್ಕೊತಾ ಇಲ್ಲ ಇದನ್ನು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಅಂದರೆ ಬ್ಯಾನ್ ಮಾಡಿಬಿಡ್ತಾರೆ. ಬ್ಯಾನ್ ಮಾಡಿ ಇಲ್ಲಿ ಆಸುಪಾಸು ಏನು 18 ವರ್ಷದಿಂದ 40 ವರ್ಷಗಳ ಯುವತಿಯರು ಏನಿರ್ತಾರೆ ಇವರೆಲ್ಲ ದಂಗೆ ಎದ್ದೇಳ್ಬಿಡ್ತಾರೆ. ನೋಡಿ, ಇವತ್ತಿನ ಜನಜೀವನ ಯಾವ ರೀತಿಯಾಗಿದೆ ಅಂತಂದರೆ, ಯಾವುದೋ ಒಂದು ದೇಶದಲ್ಲಾಗಿರ್ಬೋದು, ಯಾವುದೋ ಒಂದು ರಾಜ್ಯದಲ್ಲಾಗಿರ್ಬೋದು, ಯಾವುದೋ ಒಂದು ಜಿಲ್ಲೆಯಲ್ಲಾಗಿರ್ಬೋದು, ಏನೋ ಒಂದು ಘಟನೆಗಳನ್ನು ನಡೆದಂಥ ಸಂದರ್ಭದಲ್ಲಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಯಾಗಿ ಸೂಕ್ಷ್ಮವಾಗಿ ಗಮನಿಸ್ತೀವಿ, ಯಾವ ರೀತಿಯಾಗಿ ನಾವು ತಿಳ್ಕೊತೀವಿ ಅಂಥ ಒಂದು ಪ್ಲ್ಯಾಟ್ಫಾರ್ಮ್ ಇರೋವಂಥದ್ದು. ಈಗ ಯಾವುದೋ ಒಂದು ಜನಪರ ಆಡಳಿತ ಮಾಡುವಂಥ ಸರ್ಕಾರಗಳು ಯಾವ ರೀತಿಯಾಗಿ ಅವ್ರನ್ನ ನಾವು ಪ್ರಶ್ನೆ ಮಾಡಬೇಕು ಅನ್ನೋದ್ರ ಟೈಮಲ್ಲಿ ಈ ಒಂದು ಸಾಮಾಜಿಕ ಜಾಲತಾಣ ಭಾಳ ಒಂದು ವೇದಿಕೆಯಾಗಿದೆ. ಇದನ್ನು ನೀವು ಬ್ಯಾನ್ ಮಾಡಿಬಿಟ್ರೆ ಸಾರ್ವಜನಿಕರು ಹೆಂಗೆ ಅವರ ನಿಮ್ಮನ್ನು ಪ್ರಶ್ನೆ ಮಾಡುವಂಥ ಯಾವ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಇವರನ್ನು ಬ್ಯಾನ್ ಮಾಡ್ತಾರೆ. ಬ್ಯಾನ್ ಮಾಡೋದಂಥ ಸಂದರ್ಭದಲ್ಲಿ ಇವರು ಹೆಚ್ಚಿಗೆದ್ದು ಇವರು ಬಿಟ್ಟರೆ ಸರಿ ಆಗಲ್ಲ ಅಂತೇಳಿ ಯಾವುದೋ ಒಂದು ಸಂಘಟನೆಗೆ ಯಾರೋ ಒಬ್ಬ ವ್ಯಕ್ತಿ ಕರೆ ಕೊಟ್ಟಂಥ ಸಂದರ್ಭ ಬೀದಿಗಿಳಿತಾರೆ. ಬೀದಿಗಿಳಿದಂಥ ಸಂದರ್ಭದಲ್ಲಿ ಹಲವಾರು ಸಂದೇಶ ಎಲ್ಲರೂ ಕೂಡ ಒಟ್ಟಾಗ್ಬಿಡ್ತಾರೆ. ಒಟ್ಟಾದಂಥ ಸಂದರ್ಭದಲ್ಲಿ ರಾಜಕಾರಣಿಗಳು ಮನೆ, ಸಚಿವರುಗಳ ಮನೆ ಹಿಡ್ಕೊಂಡು ಒಡೆದು, ಮತ್ತೊಂದು ಅವ್ರ ಮನೆಗಳಿಗೆ ಬೆಂಕಿ ಇಟ್ಟು, ಮತ್ತು ಪಾರ್ಲಿಮೆಂಟಿಗೆ ಬೆಂಕಿ ಇಟ್ಟು, ಈ ರೀತಿಯಾಗಿ ಸಂಘರ್ಷಗಳೆಲ್ಲ ಆಗಿ, ಆಮೇಲೆ ಮೀಡಿಯಾದವ್ರಿಗೆ, ನೇಪಾಳದಲ್ಲಿ ಮೀಡಿಯಾದವರು ಕೂಡ ರಾಜಕಾರಣಿಗಳಿಗೆ ಸಪೋರ್ಟು. ಯಾವ ರೀತಿಯಾಗಿ ಅಂತಂದರೆ, ಅವರು ಮಾಡುವಂತಹ ವಿಚಾರಗಳನ್ನು ಜನರಿಗೆ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ದಿಕ್ಕನ್ನು ತಪ್ಪಿಸಿ ಜನಗಳಿಗೆ ತೋರಿಸ್ತಾ ಇದ್ರು. ಆ ವಿಚಾರವನ್ನು ಖಂಡಿಸಿ ಅಲ್ಲಿಂಥ ಯುವತಿಯರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟಗಳನ್ನು ಮಾಡಿ, ಅಕ್ಷರಶಃ ಅಲ್ಲಿ ನೋಡಿದರೆ ಮನುಷ್ಯ ಜೀವನ ಯಾವ ರೀತಿಯಾಗಿ ಆಗಿದೆ ಅಂತಂದರೆ, ಅಲ್ಲೆಲ್ಲ ಹೆಲಿಕಾಪ್ಟ್ರಲ್ಲಿ ಮತ್ತೊಂದರಲ್ಲಿ ಸಚಿವರೆಲ್ಲ ಓಡೋಗ್ತಾ ಇದ್ದಾರೆ. ರಾಷ್ಟ್ರಪತಿಗಳು ರಾಜೀನಾಮೆ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿ ಓಡೋಗಿದ್ದಾರೆ. ಈಗ ಸೇನಾ ಆಡಳಿತಕ್ಕೆ ಘೋಷಣೆ ಆಗಿದೆ, ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಈಗ ಸೇನೆ ಆಡಳಿತದಲ್ಲಿ ಇದೆ ಈಗ ನೇಪಾಳ ಅಂತ ಸುದ್ದಿ ಬರ್ತಾ ಇದೆ ಸ್ನೇಹಿತರೆ. ನೋಡಿ, ಒಂದು ಭ್ರಷ್ಟ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರ ಎಲ್ಲರಿಗೂ ಕೂಡ ಸಾಮಾನ್ಯ ಒಬ್ಬ ವ್ಯಕ್ತಿಗೂ ಕೂಡ ಇರುತ್ತೆ. ಅದೇ ಇವತ್ತು ಅಲ್ಲಿ ದಂಗೆ ಎದ್ದೇಳಕ್ಕೆ ಕಾರಣ ಈ ಒಂದು ದುರಾಡಳಿತ, ರಾಜಕಾರಣಿಗಳ ದುರಾಡಳಿತ ಮತ್ತು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲಿಕ್ಕೆ ಈ ರೀತಿಯಾಗಿ ದಂಗೆ ಎದ್ದು ಈ ಒಂದು ನೇಪಾಳದಲ್ಲಿ ಈ ರೀತಿಯಾಗಿ ಗಲಭೆಗಳು ಸೃಷ್ಟಿಯಾಗಿ ಈ ರೀತಿಯಾಗಿ ಸಮಸ್ಯೆ ಉಂಟಾಗ್ಬಿಟ್ಟಿದೆ. ನೋಡಿ, ರಾಜಕಾರಣಿಗಳಿಗೆ ನಮ್ಮನ್ನು ಎದುರಿಸ್ಕೊಂಡು ಬದುಕ್ತಾ ಇದ್ದಾರೆ. ಒಂದೊಂದು ಕಡೆ ಏನಾದರೂ ಸಮಾಜವಾಗಿ ನಿಮ್ಮನ್ನು ಏನಾದರೂ ನಾವು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ, ಏನಾದರೂ ಕೂಡ ದೊಡ್ಡ ಮಟ್ಟದಲ್ಲಿ ಬಾಯಿ ಬಂದು ಏನೋ ಒಂದು ನಿನ್ನ ಅನಿಸಿಕೆ ಹೇಳಿದಂಥ ಸಂದರ್ಭದಲ್ಲಿ ಅವನನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಈ ಒಂದು ರಾಜಕೀಯ ವ್ಯವಸ್ಥೆಗಳಲ್ಲಿ ಮಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತಾರೆ.
ಪ್ರಜಾಪ್ರಭುತ್ವ ಯಾವನೋ ಒಬ್ಬ ಇವತ್ತು ನಾವು ಅವ್ರನ್ನ ನಮ್ಮ ತೆರಿಗೆಯನ್ನು ದುಡ್ಡು ಕೊಟ್ಟು ನಾವೆಲ್ಲ ಕಟ್ಟಿ ನಮ್ಮನ್ನು ಆಡಳಿತ ಮಾಡಿ ನೀವು ನಮ್ಮ ಸೇವೆ ಮಾಡಿ ಅಂತೇಳಿ ರಾಜಕಾರಣಿಗಳನ್ನು ಹಿಡ್ಕೊಂಡಿರೋಂಥದ್ದು. ಆದರೆ ಇವ್ರುಗಳು ಏನು ಮಾಡ್ತಾ ಇದ್ದಾರೆ, ನೀನು ಯಾವನಾರ ನಿನ್ನನ್ನು ಪ್ರಶ್ನೆ ಮಾಡಿದರೆ ಅವನನ್ನು ಅಲ್ಲೇ ಅವನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಈ ರಾಜಕಾರಣಿಗಳು ಮಾಡ್ತಾರೆ. ಇದೇ ಸ್ಥಿತಿ ಏನಾರು ಮುಂದುವರೆದ್ರೆ ನೇಪಾಳದಲ್ಲಿ ಯಾವ ರೀತಿಯಾಗಿ ಆಗಿದೆ, ಮುಂದಿನ ದಿನಗಳಲ್ಲಿ ಇಲ್ಲೂ ಆಗುವಂತಹ ಎಲ್ಲ ಸನ್ನಿವೇಶಗಳು ಇದೆ. ಏಕೆ ಅಂತಂದರೆ ಯಾವಾಗ ಏನು ರಚ್ಚಿಗೆ ಎದ್ದೇಳ್ತಾರೆ ಅಂತ ಗೊತ್ತಿಲ್ಲ. ಆದರೆ ರಾಜಕಾರಣಿಗಳು ಕೂಡ ನಮ್ಮ ಸೇವಕರಾಗಿ ನೀವು ಸೇವೆಯನ್ನು ಮಾಡಬೇಕು. ನಮ್ಮ ಸೇವೆಯನ್ನು ಮಾಡುವಂಥ ಒಂದು ನಿಮಗೆ ಓಟ್ ಹಾಕಿ ಕೂರಿಸಿರುವಂಥದ್ದು, ನಾವು ನಿಮಗೆ ಎದ್ರಿಕೊಂಡು ಕೂರುವಂಥದ್ದು ಒಂದು ಸನ್ನಿವೇಶ ಆಗಿದೆ ಇವತ್ತಿನ ಸ್ಥಿತಿ. ಅದಕ್ಕೆ ಕಾರಣಕರ್ತರು ಯಾರು? ನಾವುಗಳೇ. ಯಾಕೆ ಅಂತಂದರೆ ಅದೇ ನಾನು ಆಗಲೇ ಹೇಳ್ದಂಗೆ ಪ್ರಶ್ನೆ ಮಾಡೋಂಥ ವ್ಯಕ್ತಿಗಳನ್ನು ಇವರು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಇದೇ ಒಂದು ವ್ಯವಸ್ಥೆ ಆಗಿದೆ. ಹಾಗಾಗಿ ನೇಪಾಳದಲ್ಲಿ ಆಗಿರ್ತಕ್ಕಂಥ ವಾಸ್ತವ ಇದೇನೆ. ಈ ರೀತಿಯಾಗಿ ದಂಗೆ ಆಗಿದೆ. ಮುಂದಿನ ರೀತಿಯಲ್ಲಿ ಯಾವ ರೀತಿಯಾಗಿ ಆಡಳಿತ ಮಾಡ್ತಾರೆ, ಯಾವ ರೀತಿಯಾಗಿ ಅಲ್ಲಿನ ಗಲಭೆಗಳನ್ನು ಸುಧಾರಿಸ್ತಾರೆ, ಈಗೊಂದು ಹತೋಟಿಗೆ ಬಂದಿದೆ. ಅಲ್ಲಿ ಜನಗಳು ಸೈನಿಕರನ್ನೂ ಬಿಡ್ತಾ ಇಲ್ಲ, ಪೊಲೀಸರನ್ನೂ ಬಿಡ್ತಾ ಇಲ್ಲ. ಆ ರೀತಿಯಾಗಿ ಒಂದು ರಚಿಕೆದು ಬಿಟ್ಟಿದ್ದಾರೆ. ಪಾರ್ಲಿಮೆಂಟು ಮತ್ತೊಂದು ಎಲ್ಲನೂ ಕೂಡ ಕಾರುಗಳು, ಮತ್ತೊಂದು ವಿಡಿಯೋಗಳಲ್ಲಿ ನೋಡ್ತಾ ಇದ್ರೆ ಎಲ್ಲನೂ ಕೂಡ ಒಂದು ಬೆಂಕಿಗೆ ತಳ್ಳಿ ಸುಟ್ಟಾಗ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಾಗಿ ಜನಗಳು ಆಕ್ರೋಶವಾಗಿದ್ದಾರೆ ನೋಡಿ. ಇದೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾಗಿ ಪ್ರಜಾತಂತ್ರಗಳನ್ನು ಯಾವ ರೀತಿಯಾಗಿ ಆಡಳಿತ ಮಾಡದೆ ಹೋದರೆ ಈ ರೀತಿಯಾಗಿ ಸಂಘರ್ಷಗಳು ಮತ್ತು ಗಲಾಟೆಗಳು ಖಂಡಿತಗಳು ಹಾಗೇ ಆಗ್ತವೆ. ರಾಜಕಾರಣಿಗಳಿಗೆ ಈಗಲಾದರೂ ಬುದ್ಧಿ ಕಲ್ತ್ಕೊಳ್ಳಿ. ನೀವು ಜನರನ್ನು ನೀವು ಆಡಳಿತ ಮಾಡೋಕ್ಕೆ ಬಂದಿರೋಂಥವ್ರು, ಅವರಿಗೆ ಮೂಲಭೂತವಾದಂಥ ಸೌಕರ್ಯಗಳನ್ನು ಕೊಟ್ಟು ಅವರಿಗೆ ಯಾವ ರೀತಿಯಾಗಿ ಸೌಕರ್ಯಗಳನ್ನ ಅದರಲ್ಲಿ ನೀವು ನಿರತರಾಗಬೇಕು. ಅದನ್ನು ಬಿಟ್ಟು ನಿಮ್ಮ ಸೂಟ್ ಕೇಸು, ನಿಮ್ಮ ಮನೆ ಮಕ್ಕಳಿಗೆ ಎಲ್ಲನೂ ಕೂಡ ಭ್ರಷ್ಟಾಚಾರದ ಇಲ್ಲಿಂದ ತಗೊಂಡು ಕೊಳ್ಳೆ ಹೊಡೆದು ಜನರಿಗೆ ಮೋಸ ಮಾಡಿ ನೀವು ಬದುಕ್ತಾ ಇದ್ದೀರಿ. ಅದಕ್ಕೆ ತಕ್ಕಂಥ ಪಾಠವನ್ನು ನೇಪಾಳದ ಜನ ಇವತ್ತು ಅಲ್ಲಿ ರಾಜಕಾರಣಿಗಳಿಗೆ ಕಲಿಸಿದ್ದಾರೆ ಅನ್ನೋದನ್ನು ನಾನು ಇವತ್ತು ಹೇಳಕ್ಕೆ ಬಯಸ್ತೇನೆ. ನಿಜವಾಗ್ಲೂ ಕೂಡ ವಿಡಿಯೋಗಳನ್ನ ಹಲವಾರು ಎಲ್ಲ ಕಡೆ ಬಿಡ್ತಾ ಇಲ್ಲ. ಯಾಕೆಂತಂದರೆ ಜನಗಳಿಗೆ ಒಂದೊಂದು ಥರ ಬೇರೆ ಥರ ಆಲೋಚನೆ ಬರುತ್ತೆ ಅಂತೇಳಿ ಜಾಸ್ತಿ ಮಾಧ್ಯಮಗಳಲ್ಲೂ ತೋರಿಸ್ತಾ ಇಲ್ಲ. ಮತ್ತು ಈ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತೊಂದರಲ್ಲಿ ತೋರಿಸ್ತಾ ಇದ್ದಾರೆ ಇದನ್ನು ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನು. ಕೆಲವೊಂದು ಜನ ಬುದ್ಧಿಜೀವಿಗಳು ಸೂಕ್ಷ್ಮವಾಗಿ ಗಮನಿಸಿ ಇಲ್ಲ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದು. ಇನ್ನೊಂದು ಕೆಲವರು ಜನಕ್ಕೆ ಇದು ಏನು ಮಾಹಿತಿ ಅನ್ನೋದನ್ನು ಕೂಡ ಗೊತ್ತಿಲ್ಲ. ದಯಮಾಡಿ ಎಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸಮಾಜದಲ್ಲಿ ಆಗುಹೋಗುಗಳ ಬಗ್ಗೆ ಕಿಂಚಿತ್ತಾದರೂ ಕೂಡ ಒಂದು ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಎಲ್ಲ ರಾಜಕಾರಣಿ, ಎಲ್ಲ ನಮ್ಮ ಯುವಕರು ಯುವತಿಯರು ಮತ್ತು ಇವತ್ತಿನ ಪೀಳಿಗೆಗಳಿಗೆ ಮಾಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಕೇಳಕ್ಕೆ ಬಯಸ್ತೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.